ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಪ್ರೇರಣೆಯ ಯೂತ್ ಅಚೀವರ್ಸ್ ಈ ವರ್ಷದ ಪಾಡ್ಕಾಸ್ಟ್ ಪ್ರಭಾವ ಬೈ ವಿನೇಶ್ ಹಿಂದೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬದುಕಿನಲ್ಲಿ ಸೋಲಿಗೆ ಯಾವಾಗ ಜಾಗವಿದೆ ಅಂದಾಗ ಗೆಲುವಿಗೂ ಕೂಡ ದಾರಿದೆ, ಅದನ್ನು ನಾವು ಹುಡುಕ್ತಾ ಹೋಗಬೇಕು ಎಂದು ಅಚಲವಾಗಿ ನಂಬಿರುವ ಒಬ್ಬ ಯುವ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ. ಅವರು ಶಾಲೆ ಮತ್ತು ಕಾಲೇಜಿನಲ್ಲಿ ಓದಬೇಕಾದ್ರೆ ಸ್ವಯಂ ಪ್ರೇರಿತರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಯೂತ್ ಅವಾರ್ಡ್ ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ದಿಂದ ರಾಷ್ಟ್ರೀಯ ಯುವ ಪುರಸ್ಕಾರ ಅವರಿಗೆ ಬಂದಿದೆ. ಇವಾಗ ಅವರು ನಮ್ಮ ಕರ್ನಾಟಕ ಸರ್ಕಾರದ NSS ಸ್ಟೇಟ್ ಸೆಲ್ದಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಹೆಮ್ಮೆಯ ಬೆಂಗಳೂರಿನ ಸೋಮಶೇಖರ್. ನಮಸ್ಕಾರ ಮತ್ತು ಪ್ರಭಾವ ಬೈ ವಿನೇಶ್ ಹಿಂದೆ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೋಮಶೇಖರ್, ಎಲ್ಲ ಯುವಕರು ಕಾಲೇಜ್ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ. ಈ ಕಲಿಯುವ ಒಂದು ಸಂದರ್ಭದಲ್ಲೇ ಶಾಲೆ ಮತ್ತು ಕಾಲೇಜ್ ಕಲಿಯುವ ಸಂದರ್ಭದಲ್ಲೇ ಯಾಕೆ ನಿಮಗೆ ಒಂದು ಈ ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾಜದ ಕೆಲಸ ಮಾಡಬೇಕು, ಇನ್ನೊಬ್ಬರಿಗೆ ಒಳಿತಾಗಬೇಕು ಅನ್ನೋ ಯಾಕೆ ಆ ಒಂದು ಪ್ರೇರಣೆ ಹೇಗೆ ಬಂತು ಸೋಮ್? ಸರ್, ಯೂಶಲಿ ಒಂದು ಥಾಟ್ ಏನಂದರೆ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಅಂತ ಹೇಳ್ಬಿಟ್ಟು, ಯಾಕಂದರೆ ಎಸ್ ಸರ್, ಯೂಸ್ಲೆಸ್ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಇದು ತುಂಬ ಚೆನ್ನಾಗಿ ಹೇಳಿದ್ರು, ಇನ್ನೊಂದ್ಸತಿ ಹೇಳಿ. ಅದು ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಯಾರಾದರೂ ಒಬ್ಬರು ಮೆಂಟ್ರ್ ಬೇಕಾಗತ್ತೆ, ಇಲ್ಲ ಗುರು ಬೇಕಾಗತ್ತೆ ಸರ್. ಲೈಕ್ ಅವರು ಏನು ಅವರಲ್ಲಿರೋ ಒಂದು ಛಲ ಇರುತ್ತೆ, ಅವರಲ್ಲಿ ಏನೋ ಒಂದು ಮಾಡಬೇಕಂತ ಒಂದು ಇರುತ್ತೆ ಸರ್. ಬಟ್ ಅವ್ರಿಗೇನಂದರೆ ಭಯ, ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ, ಏನಾದ್ರು ಒಂದು. ಅದಕ್ಕೆ ನಾವೇನಂದರೆ ನಾನು ಅದೇ ಥರನೇ ಇದ್ದೆ ಸರ್. ಅದಕ್ಕೆ ಒಂದು NSS ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಆಮೇಲೆ ಆ NSS ಅಲ್ಲಿ ಯಾವ ಥರ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ಬಿಟ್ಟು ನಮಗೊಂದು ಮೆಂಟರ್ ಆಗಲಿ, ಗುರು ಆಗಲಿ ಸಿಕ್ಕಿದ್ರು. ಡಾಕ್ಟರ್ ಪ್ರತಾಪ್ ಲಿಂಗೆ ಅಂತ ನಿಮಗೂ ಗೊತ್ತು, ನಮ್ಮ ಗುರುಗಳು. ಅವರೇ ನಮಗೆ ಕ್ಲೀನಾಗಿ ಗೈಡ್ ಮಾಡಿ ಯಾವ ಥರ ಹೆಂಗೆ ಮಾಡಿದ್ರೆ ಬ್ಲಡ್ ಡೊನೇಷನ್ ಆಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಆಗಿರ್ಬೋದು, ಮತ್ತು ಎಷ್ಟೊಂದು ಕಮ್ಯುನಿಟಿ ಸರ್ವಿಸ್ಗೆ ಯಾವ ಥರ ಮಾಡಬೇಕು ಏನೋ ಅಂತೆಲ್ಲ ಅದೇ ಪಾತಲ್ಲಿ ಹೋಗಿ ಏನೋ ಒಂದು ಅಚೀವ್ ಮಾಡಿದ್ವಿ ಸರ್. ಬಟ್ ನೀವು ಕಾಲೇಜ್ನಲ್ಲಿ ಇದ್ದಾಗ ಯಾವ ಒಂದು ನಿಮಗೆ ಈ ಸರ್ವಿಸು ಅಥವಾ ಒಂದು ಸಹಾಯ ಯಾವುದೋ ನಿಮ್ಗೊಂದು ದೊಡ್ಡ ಕೆಲಸ ಮಾಡಿ ಒಂದು ತೃಪ್ತಿ ತಂದಿದೆ, ಏನಾದರೂ ಒಂದು ಇದೆಯಾ ನಿಮಗೆ? ಆ್ಯಕ್ಚುಲಿ ಸರ್, ಕೋವಿಡ್ ಪ್ಯಾಂಡಮಿಕಲ್ಲಿ ಸರ್, ಕೋವಿಡ್ ಪ್ಯಾಂಡಮಿಕಲ್ಲಿ ಯೂಶಲಿ ಯಾರೂ ಆಚೆ ಬರ್ತಾ ಇರಲಿಲ್ಲ ಸರ್. ಅವಾಗ ಭಯ ಪಡೋರು, ಯಾಕಂದರೆ ಡೆತ್ ರೇಟ್ ಕೇಸಸ್ ಎಲ್ಲ ಜಾಸ್ತಿ ಆಗಿತ್ತು. ಅವಾಗ ಏನು ಮಾಡಿ ನಾವು ಕೋವಿಡ್ ಟೈಮಲ್ಲಿ ಕೋವಿಡ್ ವಾರಿಯರ್ ಆಗಿ ನಾನು ಮನೆಯಿಂದ ಆಚೆ ಬಂದು ಫುಡ್ ಪ್ಯಾಕೆಟ್ಸ್ನ ಪ್ಯಾಕ್ ಮಾಡಿದ್ದೀವಿ ಸರ್. 10 days ಡೈಲಿ ಬೆಳಗ್ಗೆ ಹೋಗಿ ಸಂಜೆಯಿಂದ ಫುಡ್ ಪ್ಯಾಕೆಟ್ಸ್ ಪ್ಯಾಕ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಫಾರ್ಮ್ಸ್ ಮಾಡಿದ್ರಿ ಸರ್, ಒಂದು 10 days ಮಾಡಿದ್ದೀವಿ ಸರ್. ಓಕೆ. ಆಮೇಲೆ ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ ಅಂತ ಹೇಳ್ತಾರೆ ಸರ್. ಅವ್ರು ಏನು ಬೆಳೆದಿದ್ದಾರೆ ಸರ್, ಅದನ್ನು ಪೈನಾಪಲ್ಸ್ ಬೆಳೆದಿದ್ರು, ಅದನ್ನೆಲ್ಲ ವೇಸ್ಟಾಗಿ ಬಿಸಾಕಿರೋ ಟೈಮಲ್ಲಿ ನಾವು ಅದನ್ನು ತೊಗೊಂಡು ಪೈನಾಪಲ್ನ ಅವ್ರಿಗೆ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಸೆಲ್ ಮಾಡಿ 70,000 ಈಚ್ ನಾನೇ ಒಂದು 70,000 ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಈ ಥರ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಸರ್, ಅಂಥ ಕಡೆ ಎಲ್ಲ ಹೋಗಿ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಫ್ರೀಯಾಗಿ ಮಾಸ್ಕ್ ಸ್ಯಾನಿಟೈಸರ್ ಕೊಟ್ಟಿದ್ದೀವಿ ಸರ್. ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಇದನ್ನು ನನಗೆ ಒಂಥರ ತೃಪ್ತಿ ಇದೆ ಸರ್. ಲೈಕ್ ನನಗೊಂದು ಅಚೀವ್ಮೆಂಟು ಅಲ್ಲೇ. ಲೈಕ್ ಕೋವಿಡ್ ವರೆಗೆ ಯಾರೂ ಬರ್ದಿರೋ ಟೈಮಲ್ಲಿ ನಾವು ನಮ್ಮ ಲೈಫ್ನೆಲ್ಲ ಬಿಟ್ಟು ನಾವು ಹೋಗಿ ಸರ್ವ್ ಮಾಡಿದ್ದೀವಿ ನೇಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ನಮಗೊಂದು ಪ್ರೌಡ್ ಫೀಲಿಂಗ್ ಇದೆ. ಹೌದು. ಸೊ ನೀವು ನೋಡಿ, ಒಂದು ಯೂತ್ ಪ್ಯಾಂಡಮಿಕ್ ಬಂತು, ಅದು ಬಂದು ಕೂಡ ಹೋಯಿತು, ರೈಟ್? ಇವಾಗ ಒಂದು ಪ್ಯಾಂಡಮಿಕ್ ಹೋಗಿ 4 ವರ್ಷ ಆಯಿತು. ನಾನು ನೋಡ್ತಾ ಇದ್ದೀನಿ, ಇವಾಗ ನೀವು ಕರ್ನಾಟಕ ಸ್ಟೇಟ್ ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಪ್ಯಾಂಡಮಿಕ್ ಜೊತೆಗೂ ಕೂಡ ಸಾಕಷ್ಟು ಸಾಮಾಜಿಕ ಕೆಲಸಗಳು ನೀವು ಮಾಡ್ತಾ ಬಂದಿದ್ದೀರ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಇತ್ತೀಚೆಗೆ ನಿಮಗೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಯುವ ಪ್ರತಿಭೆ ರೈಟ್ ಅಂತ ಬಂದಾಗ ನಿಮ್ಗೆ ಏನು ಅನಿಸ್ತು, ಮತ್ತು ತಾವೇನಾದರೂ ಅದನ್ನು ನಿರೀಕ್ಷೆ ಮಾಡಿದ್ರ? ಇಲ್ಲ ಸರ್, ಯೂಶಲಿ ಫಸ್ಟ್ ನಾನು ಏನು ಹೇಳಬೇಕಂದ್ರೆ, ಈ ನ್ಯಾಷನಲ್ ಯೂತ್ ಅವಾರ್ಡ್ ಅನ್ನೋದು ಒನ್ಸ್ ಇನ್ ಅ ಲೈಫ್ ಟೈಮ್ ಕೊಡ್ತಾರೆ ಸರ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ. NSSಗೆ ಆಫ್ಟರ್ 33 years ಆದಮೇಲೆ ನನಗೆ ಬಂದಿದೆ ಸರ್. ಅದು ನನಗೆ ಇನ್ನೂ ಒಂದು ಪ್ರೌಡ್ ಫೀಲಿಂಗ್ ನನಗೆ. ಆಫ್ಟರ್ ಕರ್ನಾಟಕಕ್ಕೆ ಏನಂದರೆ 5 years ಆದಮೇಲೆ ಈ ಅವಾರ್ಡ್ ಬಂದಿದೆ. ನಮ್ಗೆ ಯೂಶಲಿ ನಾವು ಕೆಲಸ ಮಾಡಬೇಕಾದ್ರೆ ಸರ್ ಕಾಲೇಜಲ್ಲಿ ಯೂಶಲಿ ನಾವು ಯಾವುದೋ ಒಂದು ರಿಟರ್ನ್ಸ್ಗೆ ನಾವು ಇದು ಮಾಡ್ತಿರ್ಲಿ, ಯಾವುದೂ ಕೆಲಸ ಆ ಥರ ಮಾಡ್ತಿರ್ಲಿಲ್ಲ ನಾವು. ಏನೋ ಒಂದು ಪ್ಲಾಸ್ಟಿಕ್ ಅವೇರ್ನೆಸ್ ಆಗಿರ್ಬೋದು, ಮತ್ತು ಒಂದು ಸೈಕಲ್ ಜಾಥಾ ಮಾಡಿದ್ವಿ ಸರ್. ಸೇವ್ ಫಾರೆಸ್ಟ್ ಸೇವ್ ಲೈಫ್ಸ್ ಅಂತ ಬೆಂಗಳೂರು ಟು ನಾಗರಹೊಳೆವರೆಗೂ ಸೈಕಲ್ ಜಾಥಾ ಮಾಡಿದ್ವಿ. ನಾವು ಏನೇ ಒಂದು ಮಾಡಿದ್ರು ನಾವು ರಿಟರ್ನ್ಸ್ ಏನಾದರೂ ಬೇಕು ಅಂತ ಮಾಡ್ತಿರ್ಲಿಲ್ಲ, ಸುಮ್ಮನೆ ನಿಸ್ವಾರ್ಥ ಸೇವೆ ಅಂತ ಹೇಳ್ಬಿಟ್ಟು ನಾವು ಸೋಷಿಯಲ್ ಸರ್ವಿಸ್, ಆಮೇಲೆ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಆಗಿರ್ಬೋದು, ಮತ್ತು ಈ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳ್ತಾರೆ ಸರ್. ಯೂಶಲಿ ಒಂದೊಂದು ಏರಿಯಾದಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕಸ ಬಂದು ಅಲ್ಲೇ ಬಿಸಾಕ್ತಾರೆ. ಅದರಲ್ಲಿ ಬೋರ್ಡ್ಸ್ ಇನ್ಸ್ಟಾಲ್ ಮಾಡಿಬಿಟ್ಟು ಇಲ್ಲಿ ಕಸ ಬಿಸಾಕ್ಬೇಡಿ ಅಂತ ಹೇಳ್ಬಿಟ್ಟು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಇದು ಮಾಡಿ ಸೆಗ್ರಿಗೇಷನ್ ಮಾಡಿ. ಪ್ಲಸ್ ಇದೇ ಥರ ಆಮೇಲೆ ಪ್ಲಾಂಟೇಷನ್, ಮೇಯ್ನ್ ಏನಂದರೆ ಪ್ಲಾಂಟೇಷನು ಸರ್. ಓಕೆ. ಯಾವಾಗ ನಮ್ಮ ದೇಶ
ನಮ್ಮ ಸಮಾಜ ಅಂತ ಯಾವಾಗ ನಮ್ಮ ಪರಿಸರ ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಒಬ್ಬ ಯುವಕನಿಗೆ ಬರುತ್ತೆ, ಆಗ ಮಾತ್ರ ಸಾಧ್ಯ ಅವನು ಒಂದು ಇದು ಮಾಡೋದು ಸರ್. ಹೌದು. ಆ ಥಾಟ್ ಬರೋರ್ಗೂ ಸರ್ ಅವನೇನು ಮಾಡೋಕ್ಕಾಗಲ್ಲ ಸರ್. ಸೊ ಅದರಿಂದ ನಾವು ಅದನ್ನು ರೆಸ್ಪಾನ್ಸಿಬಿಲಿಟಿನ ತೊಗೊಂಡು ನಾವು ಏನಾದರೂ ಒಂದು ಮಾಡಬೇಕು ದೇಶಕ್ಕೆ ಅಂತೇಳಿ ಈ ಥರ ಅಚೀವ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು, ಇನ್ನೊಂದು ಏನೋ ಬ್ಲಡ್ ಡೊನೇಷನು ಸರ್, ಅದರಲ್ಲೂ ವರ್ಕ್ ಮಾಡ್ತಿದ್ವಿ. ಇವಾಗೂ ಅಷ್ಟೇ, ಇವಾಗೂ ನಾನು ಪ್ರೆಸೆಂಟ್ಲಿ ಇವಾಗೂ ಮಾಡ್ತಿದ್ದೀನಿ ಸರ್. ಯಾರಿಗಾದ್ರೂ ಬ್ಲಡ್ ಬೇಕು ಅಂತ ಹೇಳಿದ್ರೆ ಇವಾಗ ಯಾವುದೇ ಗ್ರೂಪ್ ಆಗಿರ್ಬೋದು ನಮ್ಗೆ ಮೆಸೇಜ್ ಆಗ್ತಾರೆ. ನಮ್ಮದೊಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ನಾವು ಶೇರ್ ಮಾಡಿ ಅವ್ರಿಗೆ ಬ್ಲಡ್ ಅರೇಂಜ್ ಮಾಡಿಕೊಡೋದು, ಅದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸರ್, ಏನೋ ಒಂದು ಉಳಿತಲ್ಲ ಜೀವ ಅಂದ್ಬಿಟ್ಟು ಈ ಥರ ಎಲ್ಲ ಆಯಿತು. ಆಮೇಲೆ ನಮ್ಗೆ ಯೂಶಲಿ ನ್ಯಾಷನಲ್ ಯೂತ್ ಅವಾರ್ಡ್ ಸಿಗುತ್ತೆ ಅಂತ ನಮಗೇನು ಗೊತ್ತಿರಲಿಲ್ಲ ಸರ್. ಸುಮ್ಮನೆ ಒಂದು ಅಚೀವ್ಮೆಂಟ್ಸ್ ಮಾಡಿದ್ವಿ, ಅದನ್ನು ರೆಕಗ್ನೈಸ್ ಮಾಡಿ ಸರ್ ಎಲ್ಲ ಈ ಥರ ಹಿಂಗೆ ಸೆಂಟ್ರಲಿಂದ ಈ ಥರ ಅವಾರ್ಡ್ ಇದೆ ಅಂತ. ನಾವು ಯೂಶಲಿ ಅವಾರ್ಡ್ಗೆ ಕೆಲಸ ಮಾಡಿಲ್ಲ ಸರ್ ಯಾವತ್ತು. ಆಮೇಲೆ ಈ ಥರ ಅಪ್ಲೈ ಮಾಡು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದ್ವಿ. ನೋಡಿದ್ರೆ ಯಾವ ದಿವಸ ನ್ಯಾಷನಲ್ ಯೂತ್ ಅವಾರ್ಡ್ ಬಂತಲ್ಲ, ಯಾಕಂದ್ರೆ ಇದು ರಾಷ್ಟ್ರೀಯ ಪುರಸ್ಕಾರ ಅಲ್ವಾ. ಒಂದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ, ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ. ಅದು ಡಿಪಾರ್ಟ್ಮೆಂಟ್ ಆಫ್ ನಮ್ಮ ಯೂತ್ ನ್ಯಾಷನಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದಾಗ ನಿಮಗೆ ಹೆಂಗೆ ಅನಿಸ್ತು, ನಿಮ್ಮ ತಂದೆ ತಾಯಿಗೆ ಹೆಂಗೆ ಅನಿಸ್ತು? ಯಾಕಂದ್ರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್, ರೈಟ್? ಸೊ ಯು ಆರ್ ಹೆಲ್ಪಿಂಗ್ ದ ಕಂಟ್ರಿ, ಯು ಆರ್ ಹೆಲ್ಪಿಂಗ್ ದ ನೇಷನ್. ಆ ಒಂದು ಏನಾದರೂ ಮೂಮೆಂಟ್ ಏನಾದರೂ ನಿಮಗೆ ನೆನ್ಪು ಮಾಡ್ಕೊಳಕ್ಕಾಗತ್ತಾ? ಸೊ ಯೂಶಲಿ ಫಸ್ಟ್ ನಾನು ಎಷ್ಟು ಖುಷಿ ಅಂದರೆ ಸರ್, ನನಗೆ ನ್ಯಾಷನಲ್ ಯೂತ್ ಅವಾರ್ಡ್ ಅನ್ನೋದು ಯೂಶಲಿ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಕೊಡ್ತಾರೆ ಸರ್. ಪ್ರತಿ ಇಯರು ನ್ಯಾಷನಲ್ ಯೂತ್ ಫೆಸ್ಟಿವಲ್ ಯಾವ ಸ್ಟೇಟಲ್ಲಿ ಆರ್ಗನೈಸ್ ಆಗುತ್ತೋ ಅಲ್ಲಿ ಕೊಡ್ತಾರೆ ಸರ್. ನನಗೇನು ಖುಷಿ ಅಂದರೆ ನನ್ನ ಕರ್ನಾಟಕದಲ್ಲೇ ನನಗೆ ಈ ಪ್ರಶಸ್ತಿ ಸಿಕ್ತು ಅಂತ ನನಗೆ ಸಖತ್ ಖುಷಿ ಇದೆ ಸರ್. ಈ ಅವಾರ್ಡ್ ಬಂದು 6,000 ಜನ ಯೂತ್ಸ್ ಮುಂದೆ ನನಗೆ ಕೊಟ್ಟರು ಸರ್. ನನಗೆ ಇನ್ನೂ ಫುಲ್ ಒಂಥರ ಫೀಲಿಂಗ್ ಹೆಂಗಿತ್ತು ಅಂದರೆ ಇವಾಗೂ ವೈಬು ಫುಲ್ ಸಖತ್ತಾಗಿತ್ತು ಸರ್. ಪ್ರೈಸ್ ಇಸ್ಕೊಬೇಕಾರೆ ಪ್ಲಸ್ ಆಮೇಲೆ ನಮ್ಮ ಪೇರೆಂಟ್ಸ್ ಬರೋಕ್ಕಾಗಿಲ್ಲ, ಆದರೂ ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ ಅವ್ರು ಯಾವಾಗಲೂ ಬೈತಾಯಿದ್ರು ಸರ್. ಅವರು ಏನೋ ಯಾವಾಗ ನೋಡಿದ್ರು ಆಚೆನೇ ಇರ್ತೀಯಾ, ಮತ್ತು ಮನೆಗೆ ಬರಲ್ಲ ನೀನು, ಬರೀ ಕೆಲಸ ಸೋಷಲ್ ಸಮಾಜ ಸೇವೆ ಅಂತಿರ್ತೀಯ, ಮನೆಯದೇನು ಮಾಡಲ್ವಾ ಅಂತ ಕೇಳ್ತಿದ್ರು. ಅವ್ರು ಆಮೇಲೆ ಅವಾರ್ಡ್ ಬಂದಾದಮೇಲೆ ಇವೆಲ್ಲ ಮಾಡಿದ್ದು ನಿನಗೆ ಸಿಕ್ತು ಅಂತೇಳಿ ಅವ್ರಿಗೂ ಒಂಥರ ಖುಷಿ ಆಯ್ತು ಸರ್ ಅವ್ರಿಗೆ. ವೆರಿ ನೈಸ್. ಐ ಆಮ್ ಆಲ್ಸೋ ಫೀಲಿಂಗ್ ವೆರಿ ಪ್ರೌಡ್. ಸೋಮ್ ನೋಡಿ, ಇವಾಗ ಕರ್ನಾಟಕ ಸ್ಟೇಟ್ ಸೆಲ್ದಲ್ಲಿ ನೀವು ಸರ್ಕಾರ ಜೊತೆಗೆ ಸೇರಿಕೊಂಡು ಹಲವಾರು ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರ್ತೀರ, ರೈಟ್? ಅಲ್ಲಿ ನೀವು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ನು, ನೀವು ಯಾವ ಒಂದು ಕಾರ್ಯಕ್ರಮಗಳ ನೇತೃತ್ವವನ್ನು ತೊಗೊಂಡು ನೀವು ಮಾಡ್ತಾಯಿದ್ದೀರ? ಅಫ್ಕೋರ್ಸ್ ನಿಮಗೆಲ್ಲ ಗೈಡ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಮೆಂಟರ್ಸ್ ಇರ್ತಾರೆ ನಿಮ್ಮ ಇಲಾಖೆಯಲ್ಲಿ, ಡಿಪಾರ್ಟ್ಮೆಂಟ್ದಲ್ಲಿ. ಯಾವ ಕಾರ್ಯಕ್ರಮಗಳನ್ನು ಒಂದು ಸಾರಾಂಶವಾಗಿ ಏನೇನು ಕಾರ್ಯಕ್ರಮಗಳು ಮಾಡಿ ಪ್ರೇರಣೆ ನಮ್ಮ ಕರ್ನಾಟಕ ಮಟ್ಟದಲ್ಲಿ ಯುವಕರಿಗೆ ಮಾಡಿದಾರಂತ ಏನಾದರೂ ಜಸ್ಟ್ ಒಂದು ಬ್ರೀಫ್ ಸಮರಿ ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ನನಗೇನಂದರೆ ಸರ್, BCom ಕಾಲೇಜ್ ಮುಗ್ದಿದ ತಕ್ಷಣ ನನಗೆ ಯೂತ್ ಸೆಕ್ಟರಲ್ಲೇ ನನಗೆ ಜಾಬ್ ಬೇಕು ಅಂತ ಇತ್ತು ಸರ್. ಯಾಕಂದರೆ ನನಗೆ ಯೂತ್ ರಿಲೇಟೆಡಲ್ಲೇ ಸರ್ವಿಸ್ ಮಾಡಬೇಕು. ಲೈಕ್ ಯೂತ್ಸಲ್ಲಿ ನನಗೇನು ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಬರೋವಂಥ ಯೂತ್ಸಿಗೆ ಪ್ರಾಬ್ಲಮ್ ಆಗಬಾರ್ದು, ನನಗೇನು ಇನ್ಫಾರ್ಮೇಷನ್ ಅವೇರ್ನೆಸ್ ಸಿಕ್ಕಿಲ್ಲ ಅವ್ರಿಗೆ ಸಿಗಬಾರ್ದು ಅಂತ ನನಗೆ ಅದೇ ಥರ ಫೀಲ್ಡಲ್ಲಿ ಬೇಕು ಅಂತಿದ್ದು. ಅದಕ್ಕೆ NSSಗೆ ಅಲ್ಲೇ ಸಿಕ್ತು. ಇವಾಗ ಅಂದರೆ ಸರ್, NSSಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಯೂತ್ ರಿಲೇಟೆಡು, ಯೂತ್ ಅಗೇನ್ ಡ್ರಗ್ ಅಬ್ಯೂಸ್ ಆಗಿರ್ಬೋದು, ಮತ್ತು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಆಗಿರ್ಬೋದು, ಟೊಬ್ಯಾಕೊ ಫ್ರೀ ಯೂತ್ ಕ್ಯಾಂಪೇನ್ಗಳಾಗಿರ್ಬೋದು, ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಡೈಲಿ ಆಮೇಲೆ ಎಷ್ಟೋ ಬ್ರಿಡ್ಜ್ಗಳು ಮಂಗಳೂರು ಕಡೆ ಎಲ್ಲ ಎಷ್ಟೋ ಬ್ರಿಡ್ಜ್ಗಳೆಲ್ಲ ಬಿದ್ದೋಗಿ ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋಗಿರ್ಬೋದು, ಬೀಚ್ಗಳನ್ನೆಲ್ಲ ಎಷ್ಟೊಂದು ಜನ ಪೊಲ್ಯೂಷನ್ ಮಾಡ್ತವ್ರು ಸರ್. ಲೈಕ್ ಬಂದಿರೋ ಏನು ಬರ್ತಾರೆ ಅಲ್ಲಿ ವಿಸಿಟರ್ಸ್ ಅವರೆಲ್ಲ ಲೈಕ್ ಎಲ್ಲ ವೇಸ್ಟೇಜ್ ಎಲ್ಲ ಬೀಸಾಕ ಅಂಥದ್ದನ್ನೆಲ್ಲ ಕ್ಲೀನ್ ಮಾಡಿ ಅವ್ರಿಗೆಲ್ಲ ಅವೇರ್ನೆಸ್ ತಿಳಿಸಿ, ಈ ಥರ ಎಷ್ಟೋ ಆ್ಯಕ್ಟಿವಿಟೀಸು. ಮತ್ತು ನಾವೇನು ಮಾಡ್ತೀವಿ, ಎಜುಕೇಟು ಮಾಡಿ ಅವೇರ್ನೆಸ್ಸು ಕೊಡ್ತಾಯಿದ್ವಿ. ಫಸ್ಟು ವಾಲಂಟಿಯರ್ಸ್ ಎಜುಕೇಟ್ ಮಾಡ್ತೀವಿ ಸರ್. ನಾವು ವಾಲಂಟಿಯರ್ಸ್ಗೆ ನಾಲೆಜ್ ಕೊಟ್ಟು ಎಜುಕೇಟ್ ಮಾಡಿ ಆಮೇಲೆ ಸಮಾಜಕ್ಕೆ ನಾವು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಸರ್ ನಾವು. ಕರೆಕ್ಟ್. ಏನಾದರೂ ಒಂದು ಅಂದಾಜು ಕಲ್ಪನೆ ಇದೆಯಾ, ಎಷ್ಟು ಜನಕ್ಕೆ ಎಷ್ಟು ವರ್ಷದಿಂದ ನೀವು ಕರ್ನಾಟಕ ಸರ್ಕಾರ NSSಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು ಒಂದು 4 ವರ್ಷನ? 3.5 ಇಯರ್ಸ್. ಸೊ ಎಷ್ಟು ಜನಕ್ಕೆ ಯುವಕರಿಗೆ ನೀವು ತಲುಪಿ ಒಂದು ಅವೇರ್ನೆಸ್ ಇರ್ಬೋದು ಅಥವಾ ಸಾಮಾಜಿಕ ಬದಲಾವಣೆ ಇರ್ಬೋದು, ಎಷ್ಟು ಜನಕ್ಕೆ ರೀಚ್ ಆಗಿದೆ ನೀವು ಮತ್ತು ನಿಮ್ಮ ಇಲಾಖೆಯವರು ಸೇರಿಕೊಂಡು? ಒಂದು ಚಿತ್ರನ ಕೊಡೋಕ್ಕಾಗತ್ತಾ? ಒಂದು ಜಸ್ಟ್ ನಂಬರ್. ಅಪ್ರಾಕ್ಸಿಮೇಟ್ಲಿ ಒಂದು 8 lakhs ಅಬೌವ್ ಕೊಟ್ಟಿದ್ದೀವಿ ಸರ್. ವಾವ್, ವೆರಿ ನೈಸ್. ಎಸ್ ಸರ್. ಸೊ 8 ಲಕ್ಷಕ್ಕೂ ಅಧಿಕ ಯುವಕರಿಗೆ ನೀವು ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪ್ರೇರಣೆ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಏನಂತಂದರೆ, ನೀವು ಸಾಕಷ್ಟು ಮಾಡಿದರೆ ಕಾರ್ಯಕ್ರಮ, ಯಾವುದು ಒಂದು ಕಾರ್ಯಕ್ರಮ ನಿಮ್ಮ ಒಂದು ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು, ಕ್ಲೋಸ್ ಟು ಯುವರ್ ಹಾರ್ಟ್, ಹಾಗೇನಾದರೂ ಇದೆಯಾ? ಆ್ಯಕ್ಚುಲಿ ಯಾವ ಕಾರ್ಯಕ್ರಮ? ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಏನು ಮಾಡ್ತೀವಿ, ಎಷ್ಟೋ ಸ್ಕೂಲ್ಗಳೇನಾಗುತ್ತೆ ಸರ್, ಈ ಪ್ರೈಮರಿ ಸ್ಕೂಲ್, ಲೋವರ್ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಅಂತ ಡಿವೈಡ್ ಆಗುತ್ತೆ ಸರ್ ಹಳ್ಳಿಗಳಲ್ಲಿ. ಹೌದು. ಆವಾಗ ಏನಾಗುತ್ತೆ, ಈ ಅಡ್ಮಿಷನ್ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಸ್ಕೂಲ್ನೇ ಮುಚ್ಚಾಕ್ತಾರೆ ಸರ್. ಅಂಥ ಟೈಮಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಅದಕ್ಕೆ ರಿನೋವೇಷನ್ ಮಾಡಿಸಿ, ಪೇಂಟ್ ಮಾಡಿಸಿ, ಮಕ್ಳಿಗೆ ಅಟ್ರಾಕ್ಟಿವ್ ಥರ ಎಲ್ಲ ಫುಲ್ಲು ಅವ್ರಿಗೆ ಏನೇನು ಬೇಕೋ ಸ್ಟೇಷನರಿ ಎಲ್ಲ ಕೊಟ್ಟು ಅಡ್ಮಿಷನ್ ಮೊನ್ನೆ ಒಂದು 5 ಜನ ಇದ್ದಿದ್ದು ಸರ್, ಇವಾಗ 45 ಜನ ಇದ್ದಾರೆ ಸರ್.
ವಾವ್. ಅದು ತುಂಬ ಖುಷಿ ಆಯಿತು ಸರ್. ನಾವೇ ಪೇಂಟ್ ಮಾಡಿ ಮಕ್ಕಳೆಲ್ಲ ಸೇರಿಕೊಂಡು ಈ ಥರ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಾಯಿದ್ದೀವಿ ಸರ್ ನಾವು. ವೆರಿ ನೈಸ್. ಸಿ ಸೋಮ್, ಏನಂತಂದರೆ ನಾನು ಕೂಡ ಒಬ್ಬ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಬಂದು ನಾನು 8 ವರ್ಷದಿಂದ ಈಗ ಸೋಷಿಯಲ್ ಎಂಟರ್ಪ್ರಿನರ್ ಆಗಿ ಒಂದು ಈ ಶಾಲೆ ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಾವು ಕೂಡ ಒಂದು 4 ಪ್ರಾಜೆಕ್ಟ್ ಈ ಶಾಲೆ ಅನ್ನೋ ಒಂದು ಇನೋವೇಷನ್ ಹಬ್ಬನ್ನು ಇತ್ತೀಚೆಗೆ ರೂರಲ್ ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ನಮ್ಮ ಫೌಂಡೇಶನು ಒಂದು ಈ ಶಾಲೆ ಅನ್ನುವಂಥ ಇನೋವೇಷನ್ ಹಬ್ಬು ಅಂದರೆ 21ನೇ ಶತಮಾನಕ್ಕೆ ಪೂರಕವಾಗಿರುವಂಥ ಏನೇನು ಕಲಿಬೇಕು ಅದೆಲ್ಲ ಅದು ವ್ಯವಸ್ಥೆ ಇರುತ್ತೆ. ಅದ್ರ ಜೊತೆಗೂ ಕೂಡ ಅವೇರ್ನೆಸ್ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಫೌಂಡೇಶನ್ ಮಾಡ್ತಾಯಿದ್ದೀವಿ. ಸೊ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಾಯ ಕೂಡ, ಆಮೇಲೆ ನಮ್ಮ NSS ಕರ್ನಾಟಕ ಸೇಲ್ತಿಂದ ಕೂಡ ನಾವು ಆದಷ್ಟು ಹಿಂದಿನ ವರ್ಷದಲ್ಲಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ. ಅಲ್ಲಿ ನಮ್ಮ ಪ್ರತಾಪ್ ಲಿಂಗಯ್ಯ ಮತ್ತು ತಾವು ಎಲ್ಲನೂ ಕೂಡ ಒಳ್ಳೆ ಒಂದು ಸ್ಪಂದನೆ ಕೊಟ್ಟು ಕೆಲಸ ಮಾಡಿ ಕೂಡ ನಾವು ಆಲ್ಮೋಸ್ಟ್ ಎಷ್ಟು ಒಂದು 15,000 ಯುವಕರು ನಮ್ಮ ಹಿಂದಿನ ವರ್ಷದ ವರ್ಲ್ಡ್ ಎನ್ವೈರ್ಮೆಂಟಿಗೆ ಬಂದಿದ್ದರು. ಹೌದು ಸರ್. ಸೊ ಮುಂದಿನ ದಿನಗಳಲ್ಲೂ ಕೂಡ ನಾನು ನಿಮ್ಮ ಜೊತೆಗೂ ಕೂಡ ಏನು ಸಾಧ್ಯವಾಗುತ್ತೆ ಕೆಲಸ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡೋಣ. ಸೊ ಏನಂತಂದರೆ ಈ ಕೊನೆಯದಾಗಿ ಈ ಮುಂದಿನ ವರ್ಷ 2025 ಬರ್ತಾ ಇದೆ, ರೈಟ್? ಸೊ ಕರ್ನಾಟಕದಲ್ಲಿರುವಂಥ ಯುವಕರು ಇರ್ಬೋದು, ಆಮೇಲೆ ನಮ್ಮ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳಿರ್ಬೋದು, ಈ ಒಂದು ಸಾಮಾಜಿಕ ಬದಲಾವಣೆ ಅಥವಾ ಸೋಷಿಯಲ್ ಚೇಂಜ್ಗಾಗಿ ಏನು ಒಂದು ಸಂದೇಶ ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ಯೂತ್ಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂತ್ಸು ಮುಂದೆ ದೇಶದ ಅಭಿವೃದ್ಧಿಯ ಶಿಲ್ಪಿಗಳು ಅಂತ ಹೇಳಿದ್ರು ತಪ್ಪಾಗಲ್ಲ ಸರ್. ಆಮೇಲೆ ಇನ್ನೊಂದು, ಯೂತ್ಸ್ ಆಫ್ ದಿ ಡೇ ಟುಡೇ ಆರ್ ದಿ ಲೀಡರ್ಸ್ ಫಾರ್ ಟುಮಾರೋ ಅಂತ ನೆಲ್ಸನ್ ಮಂಡೇಲ ಅವ್ರು ಹೇಳೋರು ಸರ್. ಹೌದು. ಸೊ ಅದಕ್ಕೆ ಏನಂದರೆ ಅವ್ರಿಗೆ ಯಾರಾದರೂ ಒಬ್ಬ ಕರೆಕ್ಟ್ ಮೆಂಟರು ಮತ್ತು ಗುರು ಬೇಕು. ಅದನ್ನು ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, 100% ಆಗಿಲ್ಲ ಅಂದರೆ ಎಲ್ಲೋ ಒಂದು 10% ನಾವು ಮಾಡ್ತಾಯಿದ್ದೀವಿ ಸರ್. ಹೌದು. ಅದು ಇವಾಗಿಲ್ಲ ಅಂದ್ರೆ ಮುಂದಕ್ಕೆ ಎಲ್ಲರೂ ಒಂದು ಎಫೆಕ್ಟ್ ಹೊಡೆಯುತ್ತೆ. ಸೊ ಅದಕ್ಕೆ ಯಾರ್ಯಾರು ಇದ್ದೀರೋ ಅವರೆಲ್ಲ ಇವತ್ತು ನಿಮ್ಮ ಒಳಗಡೆ ಏನು ಟ್ಯಾಲೆಂಟ್ಸ್ ಇರೋದೆಲ್ಲ ತೊಗೊಂಬನ್ನಿ. ಯಾಕಂದರೆ ಇವಾಗ ಸಿಗೋ ಟೈಮು ಮುಂದಕ್ಕೆ ಸಿಗಲ್ಲ ಸರ್. ಹೌದು ಹೌದು. ಯಾಕಂದರೆ ಅವರೇ ಲೀಡರ್ಸ್ ಆಗೋದು, ಮುಂದೆ ದೇಶದ ಅಭಿವೃದ್ಧಿಗೆ ಅವರೇ ಶಿಲ್ಪಿಗಳು. ಸೊ ಅದರಿಂದ ಏನು ಹೇಳ್ತೀವಿ, ಎಲ್ಲರೂ ಚೆನ್ನಾಗಿ ಮಾಡಿ, ಟೀಮಾಗಿ ಮಾಡಿ, ಯಾವತ್ತು ಟೀಮ್ ಇಟ್ಕೊಂಡು ಮಾಡಿ, ಚೆನ್ನಾಗಿ ಮಾಡಿ ಅಂತ ಹೇಳಿ. ರೈಟ್. ಇನ್ನೊಂದು ಏನಂತಂದರೆ ನೋಡಿ, ನಾನು ಹಿಂದಿನ ಎಪಿಸೋಡ್ದಲ್ಲೂ ಕೂಡ ಹೇಳ್ತಾ ಇದ್ದೆ, ಈ ನಮ್ಮ ಭಾರತ ದೇಶ, ರೈಟ್, ಸುಮಾರು 65%ಕ್ಕೂ ಅಧಿಕ ಯುವಕರಿದ್ದಾರೆ, ರೈಟ್? ಅದು ಮುಖ್ಯವಾಗಿ 18 ಏಜ್ದಿಂದ ಹಿಡ್ಕೊಂಡು ಅಪ್ ಟು 35 ವರ್ಷವರೆಗೆ ಬರೀ 65% ಬರೀ ಯುವಕರಿದ್ದಾರೆ. ನಮ್ಮ ಭಾರತ ದೇಶ ವಿಕಸಿತ ಭಾರತ ಆಗಬೇಕು, ಅಥವಾ ಹೆಮ್ಮೆಯ ಭಾರತ ಆಗಬೇಕು, ಅಥವಾ 21ನೇ ಶತಮಾನದ ನ್ಯೂ ಇಂಡಿಯಾ ಆಗಬೇಕಿತ್ತಂತಂದರೆ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಓಕೆ, ಯುವಕರು ಹಲವಾರು ಕ್ಷೇತ್ರಗಳಿದ್ದಾವೆ. ಈ 21st ಸೆಂಚುರಿಯಲ್ಲಿ ನಿಮಗೆ ಯಾವುದು ಬೇಕೋ ಆ ಕ್ಷೇತ್ರದಲ್ಲಿ ಕೂಡ ನೀವನ್ನು ತೊಡಕೊಂಡು ದೇಶದ ಪ್ರಗತಿಗೆ ಮತ್ತು ಸಮಾಜದ ಪ್ರಗತಿಗೆ ಮತ್ತು ಊರಿನ ಪ್ರಗತಿಗೆ ನೀವು ಕೂಡ, ನಮ್ಮ ಸೋಮಶೇಖರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನೀವು ಕೂಡ ಭಾಗಿ ಆಗ್ಬೋದು ಅಂತ ಹೇಳ್ತಾ, ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತಾ ಇದ್ರಿ, ನಾಳೆ ಏನೋ ಒಂದು ಕಾರ್ಯಕ್ರಮ ಇದೆ ಅಂತ. ಆ ಕಾರ್ಯಕ್ರಮದ ಬಗ್ಗೆ ಬ್ರೀಫಾಗಿ ಅವರು ಹೇಳ್ತಾರಾ? ನಾನು ಕೊನೆಯದಾಗಿ ನಿಮ್ಮ ಸಂದೇಶ ಹೇಳೋಕ್ಕಿಂತ ಮುಂಚೆ. ಎಸ್ ಸರ್, ವಿಕಸಿತ್ ಭಾರತ್ ಯೂತ್ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಹೇಳ್ಬಿಟ್ಟು ಒಂದು ಸೆಂಟ್ರಲಿಂದ ಒಂದು ಇದು ಮಾಡಿದ್ದಾರೆ, ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ ಸರ್. ಓಕೆ. ಏನಂದರೆ ಒಂದು 10 ಟಾಪಿಕ್ಸ್ ಇದೆ ಸರ್. ಎನ್ಹಾನ್ಸಿಂಗ್ ಪ್ರೊಡಕ್ಟಿವಿಟಿ ಥ್ರೂ ಅಗ್ರಿಕಲ್ಚರು, ಮತ್ತು ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್, ಇಂಡಿಯಾನ ಯಾವ ಥರ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ವರ್ಲ್ಡ್, ಈ ಥರ ಒಂದು 10 ಟಾಪಿಕ್ಸ್ ಇದೆ ಸರ್. ಈ ಟಾಪಿಕ್ಸ್ ಮೇಲೆ ಎಸ್ಸೇನ ವಾಲಂಟಿಯರ್ಸ್ಗೆ ಮತ್ತು ಯೂತ್ಸ್ಗೆ ಹೇಳಿದ್ದಾರೆ ಸರ್. ಆಲ್ ಓವರ್ ಕರ್ನಾಟಕ ಒಂದು 1000 essays ಬಂದಿದೆ. ಓಕೆ. ಆ 1000 essays ಅಲ್ಲಿ ಫಿಲ್ಟರ್ ಮಾಡಿ ಒಂದು 250 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ. ಸೆಲೆಕ್ಟ್ ಮಾಡಿ ನಾಳೆ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಅಂತ ಇದೆ ಸರ್. ಓಕೆ. ಅಲ್ಲಿ 250 ಜನದಿಂದ 45 ಜನನ ಸ್ಕ್ರೂಟಿನಿ ಮಾಡಿ ನಾವು ಅವ್ರನ್ನ ಡೆಲ್ಲಿಯಲ್ಲಿ 11th 12th ನ್ಯಾಷನಲ್ ಯೂತ್ ಡೇ ಏನಿದೆ, ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಅವತ್ತು ಪ್ರಧಾನಿ ಮಂತ್ರಿಗಳ ನರೇಂದ್ರ ಮೋದಿ ಅವರು ಅವತ್ತು ಉದ್ಘಾಟನೆ ಸಮಾರಂಭ ಇದೆ ಸರ್. ಅಲ್ಲಿ ಭಾರತ್ ಮಂಡಪಂ ಡೆಲ್ಲಿಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್. 45 ಜನ ಅವ್ರ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ವೆರಿ ನೈಸ್, ವೆರಿ ನೈಸ್. ಈ ಥರ ಒಂದು ಪ್ರೋಗ್ರಾಮ್, ಆ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಮತ್ತೆ ಇಲಾಖೆ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ? ಎಸ್ ಸರ್. ವೆರಿ ನೈಸ್. ಸೊ ನಿಮ್ಮ ಜೊತೆಗೆ ಸಂದರ್ಶನ ಮಾಡಿ ಭಾಳ ಸಂತೋಷ ಆಯಿತು. ಆಮೇಲೆ ಸೋಮ್, ಈಗ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ನಾನು ನಮ್ಮ ಫೌಂಡೇಶನು ಮತ್ತು ಕರ್ನಾಟಕದ ಜನತೆ ಮುಂದಿನ ದಿನಗಳಲ್ಲಿ ನಿಮ್ಮಂಥ ಯುವಕರು ಅಂತಾರಾಷ್ಟ್ರೀಯ ಪ್ರಶಸ್ತಿನೂ ಕೂಡ ನೀವು ಪಡಿಬೇಕು ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್. ಸೊ ಮತ್ತೊಮ್ಮೆ ಈ ಪ್ರಭಾವ ಬಾಯ್ ವಿನೇಶ್ ಹಿಂದೆ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತು ಈ ಹೊಸ ವರ್ಷದ ಒಂದು ಸಂದೇಶ ನಮ್ಮ ಯುವಕರಿಗೆ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ಒಂದು ಚಿಕ್ಕ ಕಾಣಿಕೆ ಇದು ನಮ್ಮ ಫೌಂಡೇಶನ್ ಪರವಾಗಿ. ಸರ್, ಥ್ಯಾಂಕ್ ಯು ಸರ್.